ಯುಕ್ತ ಬೇಬಿಗೆ ಪುಟಿ ಪುಟಿ ದೋಸೆ. ರೇನ್ ರೇನ್ ಗೋ ಅವೇ ಲಾ 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 ಲಾ. ಹೊರಗಡೆ ಫುಲ್ ಮಳೆ ಹೋಯ್ತಾ ಇದೆ. ಇವಾಗ ಬಿಸಿ ಬಿಸಿ ಕಾಫಿ ಕುಡಿತಾ ಇದ್ದೀನಿ ನೋಡಿ. ಕೃಷ್ಣ ಸಣ್ಣ ಸಣ್ಣ ಸಿಕ್ ತಗೋತಾ ಇದ್ದಾನೆ. ಅದು ನೀನು ಕೂಸಿ ಕುಟಿಗೆ ಹೋಗ್ಬೇಕಾರೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ಇವತ್ತಿನ ಲಾಗ್ಗೆ ನಿಮಗೆಲ್ಲ ಸ್ವಾಗತ. ಹಿಂದಿನ ಲಾಗಲ್ಲಿ ನಾವು ಹಳ್ಳಿಗೆ ಬಂದಿರೋದನ್ನು ನೋಡಿರ್ತೀರಾ. ಹಳ್ಳಿಗೆ ಬಂದವರು ಫ್ರೆಶಪ್ ಆಗಿಬಿಟ್ಟು ಆಮೇಲೆ ಮುಳ್ಳಯ್ಯನ ಗುಡ್ಡಕ್ಕೆ ಬಂದಿದ್ವಿ. ಅಲ್ಲಿ ಹಾಗೆ ಕಂಟಿನ್ಯೂ ಮಾಡ್ತೀನಿ ಲಾಗನ್ನು. ತಳು ಬಿಳೆ ಮುಳ್ಳೆ ಹಣ್ಣು ಆಮೇಲೆ ಸಿಕ್ಕಿದ್ದೀವ್ರಿ. ಕಾಯಿನೂ ಬಿಸ್ತಿಲ್ಲ ಗೊತ್ತಾ. ಅಯ್ಯಪ್ಪ ಕುತ್ಕೊಂಡ್ಕೊಳ್ಳ ಮುಳ್ಳೆಹಣ್ಣು ತಿಂದಂಗೆ. ಮುಳ್ಳೆ ಹಣ್ಣಿ ಯಮ್ಮಿ ಯಮ್ಮಿ. ಚಲೋ ಇದ್ದ. ಇದ್ದಲ್ಲ ಇದು ತಿನ್ಕೊಂಡು ಬೀಜ ತುಪ್ಪವು ಮೇಲಿನ ತಿನ್ಕೊಂಡು ಬೀಜ ಪೂ ಮಾಡು. ಇಲ್ಲ ಬೀಜ ಪೂ ಮಾಡು. ಹಂಗೆ ಬೀಜ ಪುಷ್ ಮಾಡೋ. ಗುಡ್ ಗರ್ಲ್. ಹಾಗೆ ಗುಡ್ ಗರ್ಲ್. ಬೀಜ ಪೂ. ಇಲ್ಲಿ ಸಿಕ್ಕಾಪಟ್ಟೆ ಮುಳ್ಳಣ್ಣು ಗಿಡ ಇತ್ತು ಮೊದಲೆಲ್ಲ. ಇವಾಗಲೂ ಗಿಡ ಇದೆ, ಆದರೆ ಅಷ್ಟೊಂದು ಮುಳ್ಳೆಣ್ಣೆ ಬಿಡ್ತಾವಲ್ಲ, ಯಾಕೇನೋ ಗೊತ್ತಿಲ್ಲ. ಅರ್ಧ ಖಾಲಿಯಾಗಿಬಿಟ್ಟಿದೆ. ಸ್ವಲ್ಪ ಗಿಡಕ್ಕೆ ಮುಳ್ಳೆಹಣ್ಣು ಸಿಕ್ಕಿತ್ತು ಅನಿಸುತ್ತೆ, ಎಲ್ಲ ಖಾಲಿ ಹಾಕ್ಕೊಂಡಿತ್ತು. ಇನ್ನೊಂದಷ್ಟು ಗಿಡಕ್ಕೆ ಬಂದೇ ಇಲ್ಲ, ಹಾಗೆ ಗಿಡ ಅಷ್ಟೇ ಇದೆ. ಆಗೆಲ್ಲ ನಾವು ಸ್ಕೂಲಿಗೆ ಹೋಗೋ ಟೈಮಲ್ಲಿ ಸಿಕ್ಕಾಪಟ್ಟೆ ಮುಳ್ಳೆಹಣ್ಣು ಆಗ್ತಿತ್ತು. ಇಲ್ಲೊಂದು 50 ಗಿಡದ ಮೇಲಿದೆ ಇದಷ್ಟು ಬ್ಯಾಂಡಲ್ಲಿ. ಬಟ್ ಇವಾಗ ಎಲ್ಲ ಗಿಡ ಇದೆ, ಬಟ್ ಏನೂ ಬಿಡ್ತಾ ಇಲ್ಲ. 1-2-3 ಗಿಡದಲ್ಲಿ ಸಿಕ್ತು ಅಷ್ಟೇ. ನಾವಿಲ್ಲಿಗೆ ಹೋಗ್ತಾ ಇದ್ವಿ. ಇರ್ತಾ ನೋಡು, ಬಿಕ್ಕೆ ಗಿಡ ನೋಡಿ. ಬಿಕ್ಕೆ ಗಿಡ ಎಲ್ಲ ಎಳೆ ಕಾಯಿ ಬಿಟ್ಟಿದೆ. ಒಂದು ರೌಂಡು ಎಲ್ಲ ಕಡೆ ತಿರ್ಕೊಂಡು ಹೊರಟಿದ್ದಾಯಿತು. ಸಿಕ್ಕಾಪಟ್ಟೆ ಮುಳ್ಳೆಣ್ಣಾಗಿರುತ್ತೇನೋ ಅಂದ್ಕೊಂಡಿದ್ದೆ ನಾನು. ಬಟ್ ಒಂದೇ ಗಿಡದಲ್ಲಿ ಸಿಕ್ಕಿರೋದು. ಹಾಗೆ ಮತ್ತೊಂದು 2 ಗಿಡದಲ್ಲಿ ಸ್ವಲ್ಪ ಸ್ವಲ್ಪ ಸಿಕ್ತು ಅಷ್ಟೇ. ಎಂತಕ್ಕೆ ಹೋಗ್ತಾ ಇದ್ದೆ? ಹಾಂ, ಎಂತಕ್ಕೆ ಹೋಗ್ತಾ ಇದ್ದು? ನವಿಲು. ಕೆಂಪಿ ಹಣ್ಣು ತಿನ್ನು. ಅಮ್ಮಾಡು ಚಲೋ ಆಯ್ತು. ನಂತರ ಮನೆಗೆ ಬಂದ್ವಿ. ಸಂಜೆ ಆಯಿತು. ಸಂಜೆ ಊಟ ಮಾಡ್ಕೊಂಡು ದೀಪಕ್ ಅವರು ಹೊರಟರು. ಮನಿ ಬ್ಯಾಂಕ್ ಯಾಕೆ ತಂದ್ಕೊಟ್ಟಿದ್ದ ಮಗ? ಯಾಕೆ ತಂದ್ಕೊಟ್ಟಿದ್ದ? ಹಾಂ, ಯಾರು ತಂದ್ಕೊಟ್ಟಿದ್ದ? ಮನೆಗೆ ಬಂದ ತಕ್ಷಣ ಯುಕ್ತಾಳಿಗೆ ಒಂದು ಸಣ್ಣ ಮನಿ ಬ್ಯಾಂಕ್ ತಂದು ಕೊಟ್ಟಿದ್ರು ಅಮ್ಮ. ಸರ್ಪ್ರೈಸ್ ಆಗಿತ್ತು ಅವಳಿಗೆ. ತುಂಬ ಖುಷಿಪಟ್ಲು. ಅದನ್ನೇ ಇಟ್ಕೊಂಡು ಊಟಕ್ಕೆ ತಿಂಡಿಗೆ ಎಲ್ಲದಕ್ಕೂ ಅದನ್ನೇ ಯೂಸ್ ಮಾಡ್ತಾಯಿದ್ಲು. ಇವಾಗ ಅವಳಿಗೆ ಮನಿ ಕಲೆಕ್ಟ್ ಮಾಡೋ ಹ್ಯಾಬಿಟ್ ಶುರುವಾಗಿದೆ.
ಅವಳ ಸಣ್ಣದೊಂದು ಬ್ಯಾಗ್ ಇದೆ, ಅತ್ತೆ ತೊಗೊಬಂದಿದ್ರು. ಅದು ಜಿಪ್ಪೆಲ್ಲ ಹಾಳು ಮಾಡ್ಕೊಂಡಿದ್ಲು. ಸೊ ಇವಾಗ ಅಮ್ಮ ಇದನ್ನು ತೊಗೊಬಂದು ಕೊಟ್ಟರು. ನಂತರ ಮಾವಿನಕಾಯಿ ತಂಬಿಡಿ, ಬೀಟ್ರೋಟ್ ಚಟ್ನಿ ಎಲ್ಲ ಮಾಡಿದ್ರು. ಅಮ್ಮ ಊಟ ಮಾಡಿದ್ದಾಯಿತು. ಯುಕ್ತನ ಮನೆ ಫ್ರಿಜ್ಜು ಇದಂತ ನೋಡಿ, ಮರದ ಫ್ರಿಜ್ ಇದೆ. ಊಟ ಯಾಕೆ ಮಾಡೋದಿಲ್ಲ? ಟಾಟಾ ಸಾವಕಾಶ. ತಗೊಂಡು ಮಾತ್ರ ಹಿಂದಿ ಎಲ್ಲ ಮೋಡದೊಳಗೆ ಹೋಗ್ತಾ ಇತ್ತು. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ಇವತ್ತಿನ ಲಾಗ್ಗೆ ನಿಮಗೆಲ್ಲ ಸ್ವಾಗತ. ಬನ್ನಿ ಇವತ್ತಿನ ದಿನ ಹೇಗೆಲ್ಲ ಇರುತ್ತೆ ಅಂತ ನೋಡೋಣ. ಅಪ್ಪ ಇಲ್ಲಿ ಹೂ ಕೊಯ್ತಾ ಇದ್ದಾರೆ. ಅಪ್ಪ ನೋಡಿ ಹೂ ಕೊಯ್ತಾ ಇದ್ದಾರೆ. ಬೆಳಗ್ಗೆ ಸುಮಾರು 6:30 ಆಗಿದೆ. ಇಲ್ಲಿ ಸುಮಾರು ಸಂಪಿಗೆ ಹೂ ಬಿಟ್ಟಿದೆ. ಇದು ಗಮ್ ಅಂತ ಪರಿಮಳ ಬರ್ತಾ ಇದೆ. ಬೆಳಗಿನ ವಾತಾವರಣ ತುಂಬ ಖುಷಿಯಾಗುತ್ತೆ. ಸೊ ನಾನು ವಾಕಿಂಗ್ ಹೊರಟಿದ್ದೀನಿ. ಹಕ್ಕಿಗಳ ಚಿಲಿಪಿ ಎಲ್ಲ ಕೇಳೋಕ್ಕೆ ತುಂಬ ಖುಷಿಯಾಗುತ್ತೆ. ಸೊ 1 ರೌಂಡು ವಾಕಿಂಗ್ ಹೋಗಿ ಬರ್ತೀನಿ ಇವಾಗ. ಯುಕ್ತ ಮಲ್ಕೊಂಡಿದ್ದಾಳೆ. ಅವಳು ಏಳೋದ್ರೊಳಗೆ ಬರಬೇಕು, ಯಾಕಂದರೆ ಅಳೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ ಅವಳು. ಸೊ ಎದ್ದ ತಕ್ಷಣ ಒಂದು ಸಾರಿ ಅವಳಿಗೆ ಅಮ್ಮ ಬೇಕಾಗತ್ತೆ. ಇಲ್ಲೊಂದು ಗೇರಣ್ಣು ಮರ ಇದೆ. ಸುಮಾರು ಗೇರಣ್ಣು ಬಿಟ್ಟಿದೆ. ಆಮೇಲೆ ಗೇರಣ್ಣನ್ನು ಕೊಯ್ಯೋಕೆ ಬರಬೇಕು. ನೋಡಿ ಎಷ್ಟು ದೂರ ಬಿಟ್ಟಿದೆ ಅಂತ. ಇಲ್ಲಿ ಒಂದಿಷ್ಟು ಕೊಯ್ದು ಹಾಕಿದ್ದಾರೆ. ಯಾವಳು ಕೂಡ ತುಂಬ ಚೆನ್ನಾಗಿ ಬಿಡುತ್ತೆ ಈ ಮರದಲ್ಲಿ. ಆಮೇಲೆ ಇದು ಹಲಸಿನ ಮರ. ಇಲ್ಲೂ ಕೂಡ ಸುಮಾರು ಕಾಯಿ ಬಿಟ್ಟಿದೆ. 1 2 3 ಕಾಯಿ 6 ಕಾಯಿ ಬಿಟ್ಟಿರಬೇಕು. ಬೆಳೆದಿಲ್ಲ, ಇನ್ನೂ ದೊಡ್ಡದಾಗುತ್ತದು. ಇದು ನೇರಳೆ ಮರ ನೋಡಿ, ಚಿಗುರು ಬಂದಿದೆ. ಫುಲ್ಲು ಚಿಗುರು ಕಾಣಿಸುತ್ತೋ ಇಲ್ಲ ನೋಡಿ, ಹೂ ಬಿಟ್ಟಿದೆ.
ಇನ್ನೇನು ಮಳೆಗಾಲದಲ್ಲಿ ನೇರಳೆ ಹಣ್ಣು ಆಗುತ್ತೆ. ಹಳ್ಳಿಗೆ ಬಂದರೆ ಏನೋ ಖುಷಿ ಅಂದರೆ ನನಗೆ ಬೆಟ್ಟ ಗುಡ್ಡ ತಿರುಗೋಕ್ಕಾಗುತ್ತೆ. ಆಮೇಲೆ ಸುಮಾರು ಥರದ ಹಣ್ಣೆಲ್ಲ ತಿನ್ಬೋದು. ಹೀಗೆ ನಂಗೆ ತಿರುಗೋದು ಅಂದರೆ ತುಂಬ ಇಷ್ಟ. ಸೊ ನನಗೆ ಹಳ್ಳಿಗೆ ಬಂದರೆ ತುಂಬ ಚೆನ್ನಾಗಾಗುತ್ತೆ ತಿರುಗೋಕೆ, ಬೆಟ್ಟ ಗುಡ್ಡ ಸುತ್ತೋಕೆ. ಯುಕ್ತಾಳಿಗೂ ಕೂಡ ಅಷ್ಟೇ, ಅವಳಿಗೆ ಬೆಟ್ಟ ಗುಡ್ಡ ಸುತ್ತೋದು ತುಂಬ ಇಷ್ಟ. ಇವಾಗ ಇದ್ಕೊಂಡಿದ್ದಾಳೆ ಏನೋ ಗೊತ್ತಿಲ್ಲ. ಇದ್ಕೊಂಡ್ರೆ ಒಂದು ರೌಂಡು ಬೆಳಗಿನ ಆಗುತ್ತೆ. ಬನ್ನಿ ನೋಡೋಣ. ಯುಕ್ತ ಇನ್ನೂ ಎದ್ದಿರಲಿಲ್ಲ, ಸಣ್ಣದಾಗಿ ಮಳೆ ಸ್ಟಾರ್ಟ್ ಆಯಿತು. ಅಮ್ಮ ಬೆಳಗಿನ ತಿಂಡಿ ದೋಸೆಗೆ ಹಚ್ಕೊಳ್ಳೋಕ್ಕೆ ಮಾವಿನ ಹಣ್ಣು ಪಾಯಸನ ರೆಡಿ ಮಾಡ್ತಿದ್ದಾರೆ. ನಾನು ಬರೋಲ್ಲವರಿಗೆ ಪ್ರಿಪೇರ್ ಮಾಡಿದರು. ದೋಸೆ, ಮಾವಿನ ಹಣ್ಣು ಪಾಯಸ, ಹಾಗೆ ಮಿಡಿ ಉಪ್ಪಿನಕಾಯಿ ಎಣ್ಣೆ ಸಖತ್ತಾಗಿರುತ್ತೆ ಕಾಂಬಿನೇಷನ್ನು. ಚೆನ್ನಾಗಿ ದೋಸೆ ತಿಂದಿದ್ದಾಯಿತು. ಯುಕ್ತ ಕೂಡ ಎದ್ಕೊಂಡು ಅಷ್ಟೊತ್ತಿಗೆ. ದೋಸೆ 5 ಸುತ್ತಿನ ಮಲ್ಲಿಗೆ. ಹೌದು ಹೌದನೇ? 5 ಸುತ್ತಿನ ಮಲ್ಲಿಗೆನ? 7 ಸುತ್ತಿನ ಮಲ್ಲಿಗೆನ? ಟಂಟಣ. ಅಪ್ಪ ಹಾಲು ತೊಗೊಂಡು ಬಂದರು. ಇತ್ತ ನಿನ್ನ ತಲೆ ಮೇಲೆ ಗುಬ್ಬಚ್ಚಿ ಇದ್ದಲೆ? 9 ಗುಬ್ಬಚ್ಚಿ ಇದೆ. ಗುಬ್ಬಚ್ಚಿ ಇತ್ತ ತಲೆ ಮೇಲೆ ನೋಡು. ಗುಬ್ಬಚ್ಚಿ ತಲೆ ಮೇಲೆ. ಗತ್ತೆ ಜಿಲೆ ಇರ್ತಂಗೆ ಗತ್ತೆ ಆಗ್ಲಿಲ್ಲ. ನೋಡು ಪರಿಮಳ, ನೋಡು ಪೋಮಳ, ನೋಡ ನೋಡ. ತಲೆ ಮೇಲೆ ಇತ್ತು ಪೋಮಳ. ಮಂಡೆಲ್ಲ ಪೋಮಾಳ. ಏನು ಘಮ ಘಮ ಗುರ್ತು, ಏನು ಘಮ ಘಮ ಗುರ್ತು ಮಲ್ಲಿಗೆ. ಘಮ ಘಮ ಘಮಿಸ್ತಾವ ಮಲ್ಲಿಗೆ. ರೇನ್ ಬಂತು, ರೇನ್ ಡ್ಯಾನ್ಸ್ ಮಾಡು. ಕೊಡು ಪ್ಲೀಸ್. ಮಳೆ ಆಯ್ತದೆ, ಬಿಸಿ ಬಿಸಿ ಕಾಫಿ ಕೊಡಿ. ರಾತ್ರಿಗಂತೂ ಕೇಳ್ತೀನಿ ನಾನೇ ಕೇಳಿದೆ. ಕೊಡೋಣದೆ ಎಲ್ಲರ ಥರ. ಹಾಂ, ಬಿಸಿ ಬಿಸಿ ಕಾಫಿ. ಹಾಂ, ಕಾಫಿ ಮಾಡ್ತಾ ಇದ್ದೆ. ಕೊಡು ಕಾಫಿ, ಕೊಡು ಕಾಫಿ ಕೊಡು. ಕೊಡ್ತಾಗ್ಬೋ ಹೊರಗಡೆ ಫುಲ್ ಮಳೆ ಹೋಯ್ತಾ ಇದೆ. ಇವಾಗ ಬಿಸಿ ಬಿಸಿ ಕಾಫಿ ಕುಡಿತಾ ಇದ್ದೀನಿ ನೋಡಿ. ಕೃಷ್ಣ ಸಣ್ಣ ಸಣ್ಣ ಸಿಪ್ ತಗೋತಾ ಇದ್ದಾನೆ. ಕಾಫಿ ಎಲ್ಲ ಕುಡಿಯೋದಿಲ್ಲ, ಬಾಕಿದೆಲ್ಲ ಹೋಗುತ್ತೆ. ಯುಕ್ತ ಬೇಬಿ ಜಾಯಿ ಕುಡಿತಾಳೆ. ಡಬ್ಬಿ ಇಟ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾಳೆ. ತುಂಬ ದೊಡ್ಡದಾಗೇನು ಮಳೆ ಹೋಯ್ತಿಲ್ಲ, ಬಟ್ ಸಣ್ಣದಾಗಿ ಒಂದು ಸ್ವಲ್ಪ ಹೊತ್ತು ಹೋಯ್ತು ಅಷ್ಟೇ. ಇವಾಗ ಅಪ್ಪ ಹಲಸಿನಕಾಯಿ ತಗೊಬರೋಕ್ಕೆ ಹೋಗ್ತಾರೆ. ನನಗೆ ಹಲಸಿನಕಾಯಿ ಅಂದರೆ ತುಂಬ ಇಷ್ಟ. ಹಲಸಿನಕಾಯಿ ನೀರು ಸಾರು ಮಾಡ್ತೀನಿ ಅಂತ ಹೇಳಿದೆ. ಸೊ ಹಲಸಿನಕಾಯಿ ತರೋಕ್ಕೆ ಹೊರಟಿದ್ದಾರೆ. ಈಗ ಇವತ್ತಿನ ಈ ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಇದೇ ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ನಿಮಗೆಲ್ಲ ಇವತ್ತಿನ ಈ ಲಾಗ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ದರೆ ಫಾಲೋ ಕೂಡ ಮಾಡಿ, ಪೇಜನ್ನು ಲೈಕ್ ಕೂಡ ಮಾಡಿ, ಸಪೋರ್ಟ್ ಮಾಡಿ. ವಿಡಿಯೋ ಲೆಂತಿ ಆದರೆ ಅಪ್ಲೋಡ್ ಮಾಡೋದು ಕಷ್ಟ ಆಗುತ್ತೆ. ಸೊ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.